ರಾಜಕೀಯ ಅಂತಂದ್ರೆ ಅಪಪ್ರಚಾರ, ಟೀಕೆ, ಟಿಪ್ಪಣಿಗಳು ಎಲ್ಲ ಸಾಮಾನ್ಯ. ಆಗ ನಿಮ್ಮ ಕುಟುಂಬಗಳು ಹೇಗೆ ನಿಮ್ಗೆ ಅದೇನಿಲ್ಲ, ಈಗ ರಾಜಕಾರಣದಲ್ಲಿ ಕುಟುಂಬಗಳು ಅಂತ ಏನಿಲ್ಲ. ರಾಜಕಾರಣದಲ್ಲಿ ಒಂದಷ್ಟು ದೂರುಗಳು ಬಾರದೇ ರಾಜಕಾರಣ ಅಂತ ಹೇಳೋದಿಲ್ಲ. ಹೌದು. ಹೊರಗಿನವರು ಇರ್ತಾರೆ, ಒಳಗಿನವರು ಇರ್ತಾರೆ. ಅದಕ್ಕೆ ರಾಜಕಾರಣ ಅಂತ ಹೇಳೋದು. ನನ್ನ ಮನೆ ನಾನು ಕಟ್ಟಿದಾಗ, ಈ ಮನೆ ಕಟ್ಟಿದಾಗ ಶ್ರೀನಿವಾಸ ಪೂಜಾರಿ ಈ ಸಂಪತ್ತನ್ನು ಮೀರಿ, ಅವನ ಆದಾಯವನ್ನು ಮೀರಿ ಮನೆ ಕಟ್ಟಿದ್ದಾನೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟ ಆಗಿತ್ತು. ಆಗ ನಾಳೆ ಅಂದರೆ ಮಂತ್ರಿ ಮಂಡಲ ವಿಸ್ತರಣೆ ಆಗ್ತಾ ಇರೋ ಸಂದರ್ಭ. ಇವತ್ತೊಂದಷ್ಟು ಜನ ಭಾಳ ಪ್ರಚಾರ ಮಾಡಿದ್ರು. ನಾನು ಯೋಚನೆ ಮಾಡಿದ್ದು ಏನು ಮಾಡೋದು ಅಂತ ಹೇಳಿದೆ. ನಾನು ಹೇಳಿಕೆ ಕೊಟ್ಟು ರಾಜಕಾರಣಿಗಳ ಮಾತುಗಳನ್ನು ನಂಬುದು ಕಷ್ಟ ಇವತ್ತು ಸಮಾಜದಲ್ಲಿ. ನಾನಲ್ಲ, ಅದಲ್ಲ, ಇದಲ್ಲ ಅಂತ ಹೇಳಿದ್ರೆ ಜನ ನಂಬ್ತಾರೆ ಅಂತ ಭ್ರಮೇಲಿ ನಾನಿಲ್ಲ. ಅದಕ್ಕೋಸ್ಕರ ನೇರವಾಗಿ ಕರ್ನಾಟಕದ ಲೋಕಾಯುಕ್ತರಿಗೆ ನಾನೊಂದು ಮನವಿ ಕೊಟ್ಟೆ. ನಾನು ಇಷ್ಟು ವರ್ಷಗಳ ಕಾಲ ಕ್ಯಾಬಿನೆಟ್ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ನನಗೆ ಇಷ್ಟು ಸಂಬಳ ಬರುತ್ತೆ. ನನ್ನ ಮಗ ಏನೋ ಸಣ್ಣ ಉದ್ಯೋಗ ಮಾಡ್ತಾನೆ, ನನ್ನ ಮಗಳೇನೋ ಸಣ್ಣ ಅಸಿಸ್ಟೆಂಟ್ ಟೀಚರಾಗಿ ಹೋಗ್ತಾಳೆ. ನಮಗೆ 2 ಎಕರೆ ಜಾಗ ಇದೆ, ದೇವರು ಜರ್ಸ್ಕೊಟ್ಟದ್ದು, ನನ್ನ ಊಟಕ್ಕೆಲ್ಲ ಆಗುತ್ತೆ. ಈ 15 ವರ್ಷಗಳ 16 ವರ್ಷಗಳ ಕಾಲ ನನ್ನ ಆದಾಯ ಇಷ್ಟಿದೆ, ನನ್ನ ಖರ್ಚು ಇಷ್ಟ ಆಗುತ್ತೆ. ಇದಕ್ಕೆ ಬರೀ ಮಂತ್ರಿ ಬಂದು ಸಂಬಳ ಪೂರ್ತಿ ಅವನ ಕೈಯಲ್ಲೇ ಉಳಿದಿಲ್ಲ, ಯಾಕಂದ್ರೆ ಅವನ ಖರ್ಚು ಇರುತ್ತೆ. ಈ ಖರ್ಚು ವೆಚ್ಚವನ್ನು ತೆಗೆದಾಗ ನಾನು ಇಷ್ಟು ಸಾಲ ಮಾಡಿದ್ದೆ, ಇಂಥ ಬ್ಯಾಂಕಲ್ಲಿ ಇಷ್ಟು ಮಾಡಿದ್ದೆ, ಇಂಥ ಬ್ಯಾಂಕಲ್ಲಿ ಇಷ್ಟು ಮಾಡಿದ್ದೆ, ಇದನ್ನೆಲ್ಲವೂ ನಿಮ್ಗೆ ಕೊಡ್ತಾ ಇದ್ದೇವೆ. ತನಿಖೆ ಮಾಡಿ, ನಾನು ತಪ್ಪುಗಾರಾಗಿದ್ದು ನನಗೆ ಶಿಕ್ಷೆ ಕೊಡಬೇಕು, ತಪ್ಪು ಅಲ್ಲದೇ ಇದ್ದರೆ ದೂರು ಕೊಟ್ಟರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅಥವಾ ತನಿಖೆ ಮಾಡಿ ನನಗೊಂದು ವರದಿ ಕೊಡಬೇಕು ಅಂತ ಹೇಳಿದೆ.